ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತೆ ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಟ್ರ್ಯಾಕ್ಟರ್, ಜೆಸಿಬಿ ಹಿಡಿದು ದೆಹಲಿ ಗಡಿಯತ್ತ ನುಗ್ತಿದ್ದಾರೆ. ಈಗಾಗಲೇ ಈ ಪ್ರತಿಭಟನೆ ರಾಜಕೀಯ ಸ್ವರೂಪವನ್ನ ಪಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ವಿಷಯ ಅದಲ್ಲ, ಈ ರೀತಿಯ ಪ್ರೊಟೆಸ್ಟ್ ನಿಂದ ಯಾವ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋದು. ಕಳೆದ ಬಾರಿ 1 ವರ್ಷಕ್ಕೂ ಅಧಿಕ ಕಾಲ ನಡೆದಿದ್ದ ಪ್ರೊಟೆಸ್ಟ್ ನಿಂದ 4 ರಾಜ್ಯಗಳಿಗೆ ಯಾವ ಮಟ್ಟದಲ್ಲಿ ಲಾಸ್ ಆಗಿತ್ತು ಅನ್ನೋದನ್ನ ಕೇಳಿದ್ರೆ ಬೆಚ್ಚಿ ಬೀಳೋ ಹಾಗಾಗುತ್ತೆ. ಯಾಕಂದ್ರೆ ಆ ಲೆಕ್ಕ 100,000 ಕೋಟಿಯಲ್ಲಿಲ್ಲ, ಬರೋಬ್ಬರಿ 17 ಲಕ್ಷ ಕೋಟಿಗೂ ಅಧಿಕ ಅನ್ನೋ ವರದಿಗಳು ಬಂದಿವೆ. ಹಾಗಿದ್ರೆ ಕಳೆದ ಸಲದ ಪ್ರೊಟೆಸ್ಟ್ ನಿಂದ ಆಗಿದ್ದ ಒಟ್ಟು ನಷ್ಟ ಎಷ್ಟು, ಯಾವ್ಯಾವ ವಲಯಗಳಿಗೆ ಎಷ್ಟು ನಷ್ಟ ಆಗಿತ್ತು, ಈ ಬಾರಿಯ ಪ್ರೊಟೆಸ್ಟ್ ದೇಶದ ಆರ್ಥಿಕತೆಯ ಮೇಲೆ ಹೇಗೆಲ್ಲಾ ಪರಿಣಾಮ ಬೀರಬಹುದು ಅನ್ನೋದನ್ನ ವಿವರಿಸ್ತೀವಿ. ಅದರ ಜೊತೆಗೆ ಈ ಪ್ರೊಟೆಸ್ಟ್ ಹಿಂದಿನ ಸೂತ್ರಧಾರರು ಯಾರು ಅನ್ನೋ ಮಹಾರಹಸ್ಯ ಕೂಡ ಬಯಲಾಗಿದೆ. ಅದರ ಬಗ್ಗೆಯೂ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ದೆಹಲಿ ಪ್ರೊಟೆಸ್ಟ್ ಅಂದ್ರೆ ಮೊದಲು ನೆನಪಾಗೋದೇ 2020-21ರಲ್ಲಿ ನಡೆದಿದ್ದ ದೊಡ್ಡ ಮಟ್ಟದ ಪ್ರೊಟೆಸ್ಟ್. ಅಂದಹಾಗೆ ಆ ಸಮಯದಲ್ಲಿ ಬರೋಬ್ಬರಿ 1 ವರ್ಷ 4 ತಿಂಗಳು 2 ದಿನಗಳ ಕಾಲ ಪ್ರೊಟೆಸ್ಟ್ ನಡೆಸಲಾಗಿತ್ತು. ಅರ್ಥಾತ್ 490ಕ್ಕೂ ಹೆಚ್ಚು ದಿನಗಳ ಕಾಲ ಈ ಹೋರಾಟ ನಡೆದಿತ್ತು. ಇಷ್ಟು ದಿನಗಳ ಕಾಲ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಲಾಸ್ ಆಗಿದೆ ಅನ್ನೋದನ್ನ ಸಂಬಂಧಪಟ್ಟ ಇಲಾಖೆಗಳು ಬಿಚ್ಚಿಟ್ಟಿದ್ವು. ಈ ಪೈಕಿ NHAI ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೇಳೋ ಲೆಕ್ಕದ ಪ್ರಕಾರ ಈ ಹೋರಾಟದ ಅವಧಿಯಲ್ಲಿ ಬರೀ ಟೋಲ್ಗೆ ಆದ ನಷ್ಟದ ಮೊತ್ತವೇ ಬರೋಬ್ಬರಿ 2731.32 ಕೋಟಿ. ಇದರಲ್ಲಿ ಹರಿಯಾಣದಿಂದ 1319.61 ಕೋಟಿ ಲಾಸ್ ಆಗಿದ್ರೆ, ಪಂಜಾಬ್ನಿಂದ 1269.42 ಕೋಟಿ ಲಾಸ್ ಹಾಗೂ ರಾಜಸ್ಥಾನದಿಂದ 142.29 ಕೋಟಿ ಲಾಸ್ ಆಗಿದೆ ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಏನೋ ಇತ್ತ PHDCCI ಅಂದ್ರೆ PhD ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಹೇಳೋ ಪ್ರಕಾರ 2020-2021ರಲ್ಲಿ ಒಂದೇ ಕ್ವಾರ್ಟರ್ ನಲ್ಲಿ 70,000 ಕೋಟಿ ನಷ್ಟವಾಗಿತ್ತು ಅಂತ. ಇದೆಲ್ಲದಕ್ಕಿಂತ ದೊಡ್ಡ ಮೊತ್ತದ ಲೆಕ್ಕವನ್ನ ಬಿಚ್ಚಿಟ್ಟಿರೋದು ಅಸೋಚಾಮ್. ಹೌದು, ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಹೇಳೋ ಪ್ರಕಾರ ಪ್ರತಿಭಟನೆಯ ಟೈಮ್ ನಲ್ಲಿ ಪ್ರತಿನಿತ್ಯ 3,500 ಕೋಟಿ ರು ನಷ್ಟ ಆಗ್ತಾ ಇತ್ತು ಅಂತ. ಸುಮಾರು 490 ದಿನಗಳು ನಡೆದ ಈ ಹೋರಾಟದಿಂದ ಒಟ್ಟು ನಷ್ಟ 17 ಲಕ್ಷ ಕೋಟಿಗೂ ಅಧಿಕ ಅಂತ ಹೇಳಿಕೊಂಡಿದೆ ಅಸೋಚಾಮ್. ಅಂದಹಾಗೆ ಈ ಹೋರಾಟದಿಂದ ಹೆಚ್ಚು ಆರ್ಥಿಕ ಪೆಟ್ಟು ತಿಂದಿದ್ದು ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರ. ಈ 4 ರಾಜ್ಯಗಳ ಒಟ್ಟು ಎಕಾನಮಿ ಸುಮಾರು 18 ಲಕ್ಷ ಕೋಟಿ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟದ ಲಾಸ್ಗೆ ಕಾರಣವಾಗಿದ್ದು ರೈತರ ಹೆಸರಲ್ಲಿ ನಡೆದ ಸುದೀರ್ಘ ಪ್ರತಿಭಟನೆ. ಅಂದಹಾಗೆ ಈ ಮಟ್ಟದಲ್ಲಿ ಲಾಸ್ ಆಗೋಕೆ ಕಾರಣ ಏನೇನು ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದೆ ಅಸೋಚಾಮ್. ಪ್ರತಿಭಟನಾಕಾರರು ಗಡಿಯಲ್ಲಿ ರೋಡ್ ಬ್ಲಾಕ್ ಮಾಡಿದ್ರು, ರೈಲ್ವೆ ಹಳಿ, ಟೋಲ್ ಪ್ಲಾಜಾ ಎಲ್ಲವನ್ನೂ ಬಂದ್ ಮಾಡಿದ್ರು. ಇದರ ಪರಿಣಾಮ ಎಲ್ಲಾ ಚಟುವಟಿಕೆಗಳು, ಸಾಗಣೆಗೆ ಅಡಚಣೆ ಉಂಟಾಗಿ ಸ್ಥಗಿತವಾಗಿತ್ತು. ಟೆಕ್ಸ್ಟೈಲ್, ಸ್ಪೋರ್ಟ್ಸ್ ಗೂಡ್ಸ್, ಬೈಸಿಕಲ್, ಆಟೋಮೊಬೈಲ್ ಹೀಗೆ ನಾನಾ ವಲಯಗಳಿಗೆ ಇದರಿಂದ ದೊಡ್ಡ ಹೊಡೆತ ಬಿದ್ದಿತ್ತು. ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಹೆಚ್ಚಿರುತ್ತೆ, ಆದ್ರೆ ಆ ವರ್ಷವಿಡೀ ಇವರು ಧರಣಿ ಕೂತಿದ್ರಿಂದ ಎಲ್ಲಾ ರೀತಿಯಲ್ಲೂ ಆರ್ಥಿಕ ಪೆಟ್ಟು ಬಿದ್ದಂತಾಗಿತ್ತು. ಸಪ್ಲೈ ಚೈನ್ಗಂತೂ ದೊಡ್ಡ ಹೊಡೆತ ಬಿದ್ದಿತ್ತು. ಜನಸಾಮಾನ್ಯರು ಹಣ್ಣು ತರಕಾರಿ ಕೊಳ್ಳೋದಕ್ಕೆ ಪರದಾಡುವುದರ ಜೊತೆಗೆ ಹೆಚ್ಚು ಹಣ ನೀಡಬೇಕಾದ ಪರಿಸ್ಥಿತಿ ಬಂದಿತ್ತು. ಇದೆಲ್ಲ ಕಾರಣಗಳಿಂದ ಇಷ್ಟು ದೊಡ್ಡ ಲಾಸ್ ಆಗಿತ್ತು. ಅದು ಅಲ್ಲದೆ ಆಗ ತಾನೇ ಕೋವಿಡ್ ಕಡಿಮೆಯಾಗಿ ಲಾಕ್ಡೌನ್ ಪ್ರಕ್ರಿಯೆ ಮುಗಿದು ನಾರ್ಮಲ್ ಲೈಫ್ ಸ್ಟಾರ್ಟ್ ಆಗ್ತಾ ಇತ್ತು. ಅಂತ ಹೊತ್ತಲ್ಲೇ ಈ ಪ್ರೊಟೆಸ್ಟ್ ಆಗಿದ್ರಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತು ಅಂತ ಹೇಳಲಾಗಿದೆ. ಇನ್ನು ಈ ಲೆಕ್ಕವನ್ನ ಹಿಂದಿನ ಆರ್ಥಿಕ ವರ್ಷಕ್ಕೆ ಕಂಪೇರ್ ಮಾಡಿ ನೀಡಲಾಗಿದೆ. ಕೃಷಿ ಕಾಯ್ದೆ ಹೋರಾಟದ ಟೈಮ್ ನಲ್ಲಿ ಮೊದಲಿಗೆ ರೈತರಿಗೆ ನ್ಯಾಯ ಸಿಗಬೇಕು ಅಂತ ದೇಶದ ಎಲ್ಲಾ ರೈತಾಪಿ ವರ್ಗ ದನಿ ಎತ್ತಿತ್ತು. ಕೊನೆಗೆ ವಿವಾದಕ್ಕೊಳಗಾದ ಕೃಷಿ ಕಾಯ್ದೆಯಲ್ಲಿ ಏನಿದೆ ಅನ್ನೋದನ್ನ ರೈತರು ಯೋಚಿಸಿದ್ರು. ಬಹುತೇಕ ರೈತರು ಅದರಲ್ಲಿರೋ ಪಾಸಿಟಿವ್ ಅಂಶಗಳನ್ನ ಪರಿಗಣಿಸಿ ಕಾಯ್ದೆ ಒಳ್ಳೆಯದೇ ಅಂತ ಭಾವಿಸಿದ್ರು. ಇನ್ನು ಕೆಲವರು ಅದರಲ್ಲಿನ ಕೆಲ ನಿಯಮಗಳಿಂದ ತೊಂದರೆ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ರು. ಆದ್ರೆ ದಿನ ಕಳೆದಂತೆ ಪ್ರೊಟೆಸ್ಟ್ ಮುಂದುವರಿತಾನೆ ಹೋಯ್ತೆ ಹೊರತು ಅದಕ್ಕೆ ಅಂತ್ಯ ಕಾಣಲೇ ಇಲ್ಲ. ಆಗ ಎಲ್ಲರಲ್ಲೂ ಒಂದು ಅನುಮಾನ ಸೃಷ್ಟಿಯಾಯ್ತು. ವರ್ಷಾನುಗಟ್ಟಲೆ ಬೀದಿಯಲ್ಲಿ ಇರ್ತಾರೆ ಅಂದ್ರೆ ಇವರೆಲ್ಲ ನಿಜಕ್ಕೂ ರೈತರ? ಇವರ ಹೊಲ ಗದ್ದೆ ಬಗ್ಗೆ ಇವರಿಗೆ ಕಾಳಜಿಯೇ ಇಲ್ವಾ ಅಂತ. ಅದರಲ್ಲೂ ಯಾವಾಗ ಪ್ರತಿಭಟನಾಕಾರರಿಗೆ ರಸ್ತೆಯಲ್ಲೇ ಹಾಸಿಗೆ, ದಿಂಬು, ಜಿಮ್ ವ್ಯವಸ್ಥೆ, ಮೃಷ್ಟಾನ್ನ ಭೋಜನ ಎಲ್ಲವೂ ಸಿಗ್ತಾ ಹೋಯ್ತೋ ಇದು ಯಾರದ್ದೋ ಕೃಪಾಪೋಷಿತ ನಾಟಕ ಅನ್ನೋದು ಸಾಬೀತಾಗ್ತಾ ಬಂತು. ಅದರ ಮಧ್ಯೆ ಎಷ್ಟೋ ಸಲ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರ ರೈತರ ಜೊತೆಗೆ ಮಾತುಕತೆಗೆ ಆಹ್ವಾನ ಕೊಟ್ಟರು ಯಾವುದಕ್ಕೂ ಒಪ್ಪಿಗೆ ಇಲ್ಲ ಅಂತ ನಾಯಕರು ಅಸಮಾಧಾನವನ್ನ ಹೊರಹಾಕ್ತಾನೇ ಇದ್ರು. ಆಗ ಪ್ರೊಟೆಸ್ಟ್ ಹಿಂದಿನ ಅಸಲಿ ಉದ್ದೇಶ ರಿವೀಲ್ ಆಗ್ತಾ ಬಂತು. ಅದಕ್ಕೆ ಸರಿಯಾಗಿ ಫಾರಿನ್ ಫಂಡಿಂಗ್ ಬಗ್ಗೆಯೂ ಮಾಹಿತಿಗಳು ಸಿಕ್ಕಿದ್ವು. ಅಂದಹಾಗೆ ಕಳೆದ ಬಾರಿಯ ಪ್ರೊಟೆಸ್ಟ್ ವೇಳೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ವಲ್ಪ ಹೆದರಿತ್ತು.
ಕಾರಣ ರೈತರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋದು, ಹಾಗೆ ಈ ಪ್ರೊಟೆಸ್ಟ್ ನಿಂದ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆಗೆ ಹೊಡೆತ ಬೀಳುತ್ತೆ ಅಂತ. ಆದ್ರೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಗೆಲುವನ್ನ ಸಾಧಿಸಿ ಮತ್ತೆ ಯೋಗಿ ಆದಿತ್ಯನಾಥ್ ಸಿಎಂ ಆಗಿದ್ದು ಈಗ ಇತಿಹಾಸ. ಆದರೆ ಅದಾದ ಬಳಿಕವೂ ರೈತರ ಹೋರಾಟದಿಂದ ಹರಿಯಾಣ ಹಾಗೂ ಪಂಜಾಬ್ನಲ್ಲಿ ಪ್ರಬಲವಾಗಿರೋ ಜಾಟ್ ಸಮುದಾಯ ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿದೆ. ಇದರಿಂದ ಮುಂಬರೋ ಲೋಕಸಭಾ ಚುನಾವಣೆಯಲ್ಲಿ 40 ಸೀಟ್ ಬಿಜೆಪಿ ಕೈ ತಪ್ಪಲಿದೆ ಅಂತ ಅಂದಾಜಿಸಲಾಗಿತ್ತು. ಆದರೆ ಈಗ ಆ ಟೆನ್ಷನ್ ಕೂಡ ಇಲ್ಲ ಎನ್ನಲಾಗ್ತಾ ಇದೆ. ಕಾರಣ ಜಯಂತ್ ಚೌಧರಿ ನೇತೃತ್ವದ RLD NDA ಜೊತೆ ಕೈಜೋಡಿಸಿರೋದು. ಹೌದು, ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಣೆ ಆಗಿದ್ರಿಂದ ಜಾಟ್ ಸಮುದಾಯ ಖುಷಿಗೊಂಡಿದ್ದು, ಜೊತೆಗೆ ಈ ಪ್ರತಿಭಟನೆ ಹಿಂದಿನ ಅಸಲಿ ಉದ್ದೇಶ ಏನು ಅನ್ನೋದು ಜನರಿಗೆ ಅರಿವಾಗ್ತಾ ಇದೆ. ಆದ್ರಿಂದ ಜಾಟ್ ಸಮುದಾಯ NDA ಬೆನ್ನಿಗೆ ನಿಲ್ಲಲಿದೆ ಅಂತ ಅಂದಾಜಿಸಲಾಗಿದೆ. ಇಷ್ಟೇ ಅಲ್ಲದೆ ಕಳೆದ ಬಾರಿ ಆಗಿರೋ ಲಾಸ್ ಅನ್ನ ಗಮನದಲ್ಲಿಟ್ಟುಕೊಂಡಿರೋ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಬಾರಿ ಅಷ್ಟು ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಅವಕಾಶ ಮಾಡಿ ಕೊಡಬಾರದು ಅಂತ ಲೆಕ್ಕ ಹಾಕಿದೆ. ಸದ್ಯ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಈಗಾಗಲೇ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ತಟ್ಟಿದೆ. ಬೃಹತ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪಂಜಾಬ್ಗೆ ರವಾನೆಯಾಗಬೇಕಿದ್ದ ಡೀಸೆಲ್ ಮತ್ತು ಗ್ಯಾಸ್ ಸರಬರಾಜಿನಲ್ಲಿ ಇಳಿಕೆಯಾಗಿದೆ. ಡೀಸೆಲ್ ಪ್ರಮಾಣದಲ್ಲಿ 50% ಮತ್ತು ಗ್ಯಾಸ್ ಸರಬರಾಜಿನಲ್ಲಿ 20% ಇಳಿಕೆಯಾಗಿದೆ. ಈಗಾಗಲೇ ಪ್ರತಿಭಟನೆ ನೆಪದಲ್ಲಿ ಕಿಡಿಗೇಡಿಗಳು ಬ್ಯಾರಿಕೇಡ್ ಅನ್ನ ಕಿತ್ತು ನುಗ್ಗಲು ಯತ್ನಿಸ್ತಾ ಇದ್ದು, ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಸುಳ್ಳು ಸುದ್ದಿ ಹರಡಿಸಿ ಪ್ರತಿಭಟನಾಕಾರರನ್ನ ಪ್ರವೋಕ್ ಮಾಡೋ ಸಾಧ್ಯತೆ ಇರೋದ್ರಿಂದ ಪ್ರತಿಭಟನೆ ತೀವ್ರವಾಗಿರೋ ಅಂಬಾಲಾ, ಕುರುಕ್ಷೇತ್ರ, ಕೈತಾಲ್, ಜಿಂದ್ ಹಿಸಾರ್, ಫತೇಹಾಬಾದ್ ಮತ್ತು ಸಿರ್ಸಾ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಧ್ವನಿ ಕರೆಗಳನ್ನ ಹೊರತುಪಡಿಸಿ ಮೊಬೈಲ್ ನೆಟ್ವರ್ಕ್ಗಳಲ್ಲಿ ಒದಗಿಸಲಾದ ಮೊಬೈಲ್ ಇಂಟರ್ನೆಟ್ ಸೇವೆಗಳು, ಬೃಹತ್ SMS ಮತ್ತು ಎಲ್ಲಾ ರೀತಿಯ ಡಾಂಗಲ್ ಸೇವೆಗಳನ್ನ ಫೆಬ್ರವರಿ 15ರವರೆಗೆ ಸ್ಥಗಿತಗೊಳಿಸಲಾಗಿದೆ. ಬ್ಯಾಂಕಿಂಗ್ ಮತ್ತು ಮೊಬೈಲ್ ರೀಚಾರ್ಜ್ಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಇದೆಲ್ಲದರ ಜೊತೆಗೆ ಈ ಬಾರಿ ರೈತರು ಕೇವಲ ಟ್ರ್ಯಾಕ್ಟರ್ಗಳ ಮೂಲಕ ಮಾತ್ರವಲ್ಲದೆ ಇತರೆ ವಾಹನಗಳ ಮೂಲಕವೂ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. 6 ತಿಂಗಳ ರೇಷನ್, ಡೀಸೆಲ್, ಸೂಜಿಯಿಂದ ಹಿಡಿದು ಕಲ್ಲನ್ನು ಪುಡಿಗಟ್ಟಬಲ್ಲ ಬೃಹತ್ ಸುತ್ತಿಗೆಗಳು ಸೇರಿದಂತೆ ಸುಮಾರು 6 ತಿಂಗಳವರೆಗೆ ಬೇಕಾದ ಎಲ್ಲಾ ವಸ್ತುಗಳೊಂದಿಗೆ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ರೈತರ ಹೋರಾಟ ಆಗಿದ್ರು ಇದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಈಗ ಅದಕ್ಕೆ ದೊಡ್ಡ ಪುಷ್ಟಿ ಸಿಕ್ಕಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ತೊಡಗಿದ್ದ ರಾಹುಲ್ ಗಾಂಧಿ ದಿಢೀರಂತ ರೈತ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿದ್ದಾರೆ. ರೈತರ ಜೊತೆಗೆ ನಾವಿದ್ದೇವೆ, ಮೋದಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಈಗಾಗಲೇ ಸ್ಟೇಟ್ಮೆಂಟ್ ನೀಡಿದ್ದು ಪ್ರತಿಭಟನಾಕಾರರ ಪರ ನಿಂತಿದ್ದಾರೆ. ಇನ್ನೊಂದೆಡೆ ಇತ್ತ ಕೇಂದ್ರ ಸರ್ಕಾರ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ, ಬಂದು ನಿಮ್ಮ ಸಮಸ್ಯೆ ಬೇಡಿಕೆಗಳನ್ನ ಹೇಳಿಕೊಳ್ಳಿ ಅಂತ ಕರೆ ಕೊಡ್ತಾ ಇದೆ. ಹೋರಾಟವನ್ನ ಮುನ್ನಡೆಸ್ತಾ ಇರೋ ನಾಯಕರು ಈಗ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಸರ್ಕಾರವೇ ಆಹ್ವಾನ ನೀಡಿದ್ರೂ ಹೋಗದೆ ಮತ್ತೆ ಪ್ರತಿಭಟನೆ ಅಂದ್ರೆ ಇದರಿಂದ ಕಷ್ಟ ಅನುಭವಿಸ್ತಾ ಇರೋ ಜನರು ರೊಚ್ಚಿಗೇಳೋದರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.